ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಪುಷ್ಯ ಮಳೆಗೆ ಉತ್ತರ ಕನ್ನಡ ಭಾಗದಲ್ಲಂತೂ ವಿಪರೀತವಾಗಿ ಪ್ರವಾಹ ಜೊತೆಗೆ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕುಮಟಾ, ಹೊನ್ನಾವರ ಭಾಗದಲ್ಲಿ 120 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಶರಾವತಿ ಮತ್ತು ಅಘನಾಶಿನಿ ನದಿ ಅಬ್ಬರಿಸೋಕೆ ಶುರುವಾಗಿದೆ. ನದಿ ಪಾತ್ರದ ಗ್ರಾಮಗಳು ಕೂಡ ಜಲಾವೃತವಾಗಿದೆ. ನೆರೆ ಆತಂಕ ಬಾಧಿಸ್ತಾ ಇದೆ ಜನರಿಗೆ. ದೋಣಿಯಲ್ಲಿ ಕಾಳಜಿ ಕೇಂದ್ರಕ್ಕೆ ಜನರನ್ನ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಶ್ರಯ ಕೇಂದ್ರ ಅಂತೀವಲ್ಲ ಅದು. ಹೊನ್ನಾವರ, ಕುಮಟಾದಲ್ಲಿ 12 ಆಶ್ರಯ ಕೇಂದ್ರಗಳನ್ನ ತಾತ್ಕಾಲಿಕವಾಗಿ ಓಪನ್ ಮಾಡಲಾಗಿದೆ. ನೆರೆ ಸಂತ್ರಸ್ತರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಸೋ ಕೆಲಸ ಕೂಡ ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕಾಲುದಾರಿಗಳಲ್ಲೂ ಕೂಡ ನೀರು ಆವರಿಸೋಕೆ ಶುರುವಾಗಿದೆ. ಮತ್ತೆ ಪ್ರತಿ ಮುಂಗಾರಿನಲ್ಲೂ ಕೂಡ ಅಘನಾಶಿನಿ, ಆ ಭಾಗದಲ್ಲಿ ಕಾಳಿ ಇರ್ಬೋದು, ಕಾಳಿ ನದಿ, ಅಘನಾಶಿನಿ, ಗಂಗಾವಳಿ ಇವೆಲ್ಲ ಕೂಡ ರೌದ್ರ ರೂಪವನ್ನ ತಾಳುತ್ತೆ. ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲಿ ನೆರೆ ಆವರಿಸೋಕೆ ಸ್ಟಾರ್ಟ್ ಆಗುತ್ತೆ. ಕಾರವಾರ, ಹೊನ್ನಾವರದಲ್ಲೂ ಕೂಡ ವಿಪರೀತವಾಗಿ ಬ್ಯಾಕ್ ವಾಟರ್ ಇರುವಂತಹ ಪ್ರದೇಶ. ಸೊ ಅಲ್ಲೆಲ್ಲವೂ ಕೂಡ ಮನೆಗಳಿಗೆ ನೀರು ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ರವಾನೆ ಮಾಡುವಂತಹ ಸಂದರ್ಭ ಹೀಗಿದೆ. ಇನ್ನು ವಾಹನಗಳ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ. ಬಿಕಾಸ್ ಒಂದು KSRTC ಡಿಪೋದ ಪರಿಸ್ಥಿತಿಯನ್ನೇ ನೋಡ್ತಾ ಇದ್ದಾರೆ. ನೀರು ಯಾವ ಮಟ್ಟದಲ್ಲಿ ಅಲ್ಲಿ ನಿಂತಿದೆ ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದ ತಾಲೂಕುಗಳಿಗೆ ರೆಡ್ ಅಲರ್ಟ್ ಆಗಿ ಘೋಷಣೆ ಆಗಿದೆ. ಸೊ ರೆಡ್ ಅಲರ್ಟ್ ಇರೋದ್ರಿಂದ ಮತ್ತು ಗಾಳಿ ಕೂಡ ಈ ಅಲರ್ಟ್ ಆಗಿ 40 to 50 km/h ಸ್ಪೀಡಲ್ಲಿ ಗಾಳಿ ಕೂಡ ಇದೆ. ಆ ಕಾರಣಕ್ಕೆ ಹೊನ್ನಾವರ ತಾಲೂಕಿನಲ್ಲಿ 4 ಕಾಳಜಿ ಕೇಂದ್ರಗಳು ಈಗಾಗಲೇ ನಾವು ಜನರಿಗೆ ಶಿಫ್ಟ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಕಾಳಜಿ ಕೇಂದ್ರಗಳಿಗೆ ಹೊನ್ನಾವರದಲ್ಲಿ ಒಟ್ಟು 4 ಕಾಳಜಿ ಕೇಂದ್ರಗಳಿಗೆ ಈಗಾಗಲೇ ಸ್ಥಳೀಯ ನದಿ ದಡದಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಉಲ್ಬಣ ಆಗೋದು ಚಾನ್ಸಸ್ ಇತ್ತು. ಅದಕ್ಕೆ ತುರ್ತಾಗಿ ನಮ್ಮ ಸ್ಥಳೀಯ ತಹಶೀಲ್ದಾರು ಮತ್ತು ಗ್ರಾಮ ಪಂಚಾಯತ್. ಇನ್ನು ಉಡುಪಿ ಜಿಲ್ಲೆಯಲ್ಲಂತೂ ಕೇಳೋದೇ ಬೇಡ. ಕಳೆದ 2 ತಿಂಗಳಿಂದ ವ್ಯಾಪಕವಾದ ಮಳೆಯಾಗಿದೆ. ಈಗ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ನಾಳೆ ಬೆಳಗ್ಗೆ ತನಕ ರೆಡ್ ಅಲರ್ಟ್. ಉಡುಪಿ ಜಿಲ್ಲೆಯ ಬೈಂದೂರು, ಹೆಬ್ರಿ, ಕಾಪು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಪ್ರತಿದಿನ 60 to 80 ಮಿಲಿಮೀಟರ್ ಮಳೆಯ ನಿರೀಕ್ಷೆ ಕೂಡ ಇದೆ. ನದಿ ಮತ್ತು ಸಮುದ್ರ ಪಾತ್ರದಲ್ಲಿ ಕಟ್ಟೆಚ್ಚರ ಮತ್ತು ಮೀನುಗಾರಿಕೆಗೆ ಹೋಗಬೇಡಿ, ರಿಸ್ಕ್ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಳೆಯ ಜೊತೆಗೆ ಕರಾವಳಿ ಆಗಿರೋದ್ರಿಂದ ಭಾರಿ ಗಾಳಿ. ಸೊ ಹಾಗಾಗಿ ರಿಸ್ಕ್ ತಗೋಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸಹಾಯವಾಣಿಯನ್ನು ಆರಂಭ ಮಾಡಿದ್ದಾರೆ. ಯಾರಾದರೂ ಅಲ್ಲಿ ತುಂಬ ದ್ವೀಪ ಪ್ರದೇಶಗಳಿದೆ, ಅಲ್ಲೆಲ್ಲ ಯಾರಾದರೂ ಸಿಕ್ಕಾಕೊಂಡಿದ್ರೆ ನೀವು ಹೆಲ್ಪ್ಲೈನಿಗೆ ಕಾಲ್ ಮಾಡ್ಬೋದು ಅಂತೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಉಡುಪಿ ಭಾಗದಲ್ಲೂ ಕೂಡ ಇವತ್ತಿಗೆ ರೆಡ್ ಅಲರ್ಟ್, ನಾಳೆ ಬೆಳಗ್ಗೆ ತನಕ. ಮುಂದಿನ 4-5 ದಿನ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ. ಉಡುಪಿ ಭಾಗದಲ್ಲಿ ಮಳೆಯ ಪರಿಣಾಮ ಒಂದು ಕಡೆ ಈ ಕಡಲ್ ಕೊರೆತ ಜಾಸ್ತಿ ಆಗ್ತಾ ಇದೆ, ವಿಪರೀತ.